ನನ್ನ ಹೆಸರು ಸುನೀಲ್ ಒಳ್ಕುಂದೆ ಅಂತ. ನಾವು ರಿಲಯನ್ಸ್ ಜೊತೆ ಒಂದು 20 ವರ್ಷ ಆಯಿತು. ನಾವು ಮುಂಚೆ ಟೈರ್ ಬಿಸ್ನೆಸ್ಸಲ್ಲಿದ್ದೀವಿ. ಮುಂಚೆ 2006ಕ್ಕಿಂತ ಮುಂಚೆ. ಅದು ಆದಮೇಲೆ 2006ರಲ್ಲಿ ರಿಲಯನ್ಸ್ದವರು ಪೆಟ್ರೋಲ್ ಬಂಕ್ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟಿದ್ದರು. ಅಡ್ವರ್ಟೈಸ್ಮೆಂಟ್ಸ್ ನೋಡಿ ನಾವು 2000ರಲ್ಲಿ ಅಪ್ರೋಚ್ ಮಾಡಿದ್ವಿ. 2000 ಲಾಂಗ್ ಟರ್ಮ್ ಬಿಸ್ನೆಸ್ಸಲ್ಲಿಂದು ಅವ್ರು ವಿಚಾರ ಮಾಡಿ ರಿಲಯನ್ಸ್ ಔಟ್ಲೆಟ್ ಒಂದು ಹಾಕಿದ್ರು 2006ರಲ್ಲಿ. ಆಫ್ಟರ್ ಕಂಪ್ಲೀಷನ್ ಆಫ್ ಮೈ MBA ನಾನು ಸ್ವತಃ ಬಿಸ್ನೆಸ್ ಜಾಯ್ನ್ ಆಗೋಣ ಅಂತ ನಾನು ಬಂದ ತಕ್ಷಣ ನಾವು ನಮ್ಮ ಏರಿಯಾದಲ್ಲೇ ಜಾಸ್ತಿ ಸೇಲ್ ಮಾಡ್ತಾಯಿದ್ದೀವಿ ಅಂತಿಲ್ಲ, ಇಡೀ ಕರ್ನಾಟಕಕ್ಕೆ ನಾವು ನಂಬರ್ 1 ಇದ್ವಿ. ಯಾವಾಗ 70 ಕೇಲ್ ಮಾಡ್ತಾಯಿದ್ದೀವಿ, ಆವಾಗ ನಮ್ಮದು ಸೇಲು ಜಾಸ್ತಿ ಇತ್ತು ಮತ್ತು ಪ್ರಾಫಿಟು ಜಾಸ್ತಿ ಇತ್ತು, ನಮಗೆ ಕಮಿಷನು ಜಾಸ್ತಿ ಇತ್ತು. ನಾವು ನಂಬರ್ 1 ಆಗಲಿಕ್ಕೆ ಕಾರಣ ಏನಂತಂತಂದರೆ GOPP ಜಾಯಿಂಟ್ ವೆಂಚರ್ ಆದಮೇಲೆ ಕಸ್ಟಮರ್ಸ್ಗೆ ಒಂದು ಬಿಲೀಫ್ ಅಂತಂತಂದರೆ ದೇ ಆರ್ ಲಾಯಲ್, ದೇ ಹ್ಯಾವ್ ಬಿಕಮ್ ಲಾಯಲ್ ಟು ದ ಕಂಪನಿ. ಭಾಳಷ್ಟು ಗುಡ್ವಿಲ್ ಇದೆ GOPPಗೆ. ಅದ್ರ ಸಲುವಾಗಿ ಲಾಯಲ್ಟಿ ಸ್ಕೀಮ್ ಇದೆ, ಪ್ರಾಡಕ್ಟ್ಸ್ ಆ್ಯಕ್ಟಿವ್ ಟೆಕ್ನಾಲಜಿ ಅಂತ ಪ್ರಾಡಕ್ಟ್ಸ್ ಇದೆ. ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಮೇಲೆ ವಿಶ್ವಾಸ ಇದೆ. ಒಂದು ಸ್ವಲ್ಪನೂ ಏನು ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಬರೋದಿಲ್ಲ. ಮತ್ತು ನಮ್ಮದು ಕಂಪ್ನಿದು ಹೊಸ ಪ್ರಾಡಕ್ಟ್ ಬರುತ್ತೆ. ಇವಾಗ ಡ್ರೈವರ್ ಲಾಯಲ್ಟಿ ಪಾಯಿಂಟ್ ಅಂತಿದೆ. ಡ್ರೈವರ್ ಲಾಯಲ್ಟಿ ಪಾಯಿಂಟಲ್ಲಿ ಏನಿದೆ ಅಂತಂತಂದರೆ ಮತ್ತು ಲಾಯಲ್ಟಿ ಪಾಯಿಂಟ್ ಇದೆ. ಲಾಯಲ್ಟಿ ಪಾಯಿಂಟ್ ಅಂತಂತಂದರೆ ಅವರಿಗೆ ಲಾಯಲ್ಟಿ ಹೆಂಗೆ ಟ್ರಾನ್ಸ್ ಕನೆಕ್ಟ್ ಕಾರ್ಡಿಂದ ಲಾಯಲ್ಟಿ ಪಾಯಿಂಟ್ ಸಿಗುತ್ತೆ. ಅದನ್ನು ರಿಡೀಮ್ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಏನೇ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಮಂತ್ಲಿ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಮತ್ತು ಕಂಪ್ನಿ ಹೊಸ ಪ್ರಾಡಕ್ಟ್ಸ್ ಬರ್ತಾ ಇದೆ. ಇವಾಗ ನೋಡಿದರೆ EV ಚಾರ್ಜಿಂಗ್ ಬರ್ತಾ ಇದೆ, CNG ಇದೆ, CBG ಬರ್ತಾ ಇದೆ. ಮತ್ತು ಕನ್ವೀನಿಯನ್ಸ್ ಸ್ಟೋರ್ ಅಂತ ಮಾಡ್ತಾ ಇದ್ದಾರೆ. ಕನ್ವೀನಿಯನ್ಸ್ ಸ್ಟೋರ್ ವೇರ್ ಎಲ್ಲಿ ಪೀಪಲ್ ದೇ ಕ್ಯಾನ್ ಹ್ಯಾವ್ ದ ರಿಫ್ರೆಶ್ಮೆಂಟ್ ರಿಫ್ರೆಶ್ಮೆಂಟ್ ಅಂತಂದರೆ ದೇ ವಿಲ್ ಹ್ಯಾವ್ ಎ ಕಾಫಿ, ಟೀ, ಅಂದರೆ ಕುಡ್ಕೊಂಡು ಒಂದು ಆರಾಮ್ ರೆಸ್ಟ್ ಮಾಡ್ಕೊಂಡು ಒಂದು 5-10 ನಿಮಿಷ ದೇ ವಿಲ್ ಹ್ಯಾವ್ ಎ ರಿಫ್ರೆಶ್ಮೆಂಟ್ ಫಾರ್ ದ್ಯಾಟ್. ಸೊ ಇಷ್ಟೊಂದು ನಾನು ಪ್ರಾಫಿಟ್ ನೋಡ್ಕೊಂಡು ಮತ್ತು ರೋಡ್ನು ವೈಡ್ನಿಂಗ್ ಆಯಿತು. ಸೊ ಐ ಥಾಟ್ ಆಫ್ ಟು ಓಪನ್ ಮತ್ತೊಂದು ಅಪೋಸಿಟ್ ಸೈಡ್ ಓಪನ್ ಮಾಡೋಣ ಅಂತ ಇನ್ನೊಂದು ಔಟ್ಲೆಟ್ ಓಪನ್ ಮಾಡಿದೆ. 2022ಅಲ್ಲಿ ನನಗೆ LOI ಸಿಕ್ತು. LOI ಸಿಕ್ಕ ಮೇಲೆ ನಾನು ಇನ್ನೊಂದು ಔಟ್ಲೆಟ್ 2024ಅಲ್ಲಿ ಓಪನ್ ಮಾಡಿದೆ. ಇದು ಒಂದೇ ಸಕ್ಸಸ್ ಸ್ಟೋರಿ ಆಗೋದೇನಂತಂತಂದರೆ ರಿಲಯನ್ಸಲ್ಲಿ ದೇ ಆರ್ ವೆರಿ ಟ್ರಾನ್ಸ್ಪರೆನ್ಸಿ ಇದೆ. ನಿಮಗೆ ಸಪೋರ್ಟ್ ಮಾಡ್ತಾರೆ. ಎಟ್ ದ ಟೈಮ್ ಆಫ್ ಏನೇನು ಕ್ರೈಸಿಸ್ ಬಂದರೂ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅವರು ಡೀಲರ್ಗೆ ಕೈ ಬಿಡಲ್ಲ. ಮತ್ತು ನೀವು ಇನ್ನೂ ಬಿಸ್ನೆಸ್ ಮಾಡಬೇಕಾದ್ರೆ ಪ್ರಾಫಿಟ್ ಜಾಸ್ತಿ ಮಾಡಬೇಕಾದ್ರೆ ಇವಾಗಿಲ್ಲ ನಾಳೆ ಬೇಕಾದರೂ ಮತ್ತು ನೆಕ್ಸ್ಟ್ ಜನ್ರೇಷನ್ ನಿಮ್ಮದು ಏನು ಬರ್ತಾರೆ ಅವರಿಗೂ ನೀವು ಪ್ರಾಫಿಟ್ ಮಾಡಬೇಕಂತಂತಂದರೆ GOPPಗೆ ಕೊಲಾಬ್ರೇಟ್ ಆಗಿರಿ. ಸ್ಟಡಿ ಇನ್ಕಮ್ಸ್ ಜನ್ರೇಟ್ ಮಾಡ್ಬೋದು, ನೀವು ಪ್ರಾಫಿಟ್ ಜನ್ರೇಟ್ ಮಾಡ್ಬೋದು. ನಾನಿದ್ದೆ ನಂಬರ್ 1. ನಮ್ಮದು ಕರ್ನಾಟಕದಲ್ಲಿ ನಾನು ನಂಬರ್ 1.